ನಟಿ ವೈಷ್ಣವಿ ಗೌಡ ಇದೇ ತಿಂಗಳು ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ಮದುವೆ ಆದರು. ಮದುವೆಯಾಗಿಯೇ ಇನ್ನು 1 ತಿಂಗಳು ಕಳೆದಿಲ್ಲ. ಅಷ್ಟರಲ್ಲಿ ಗಂಡನಿಗೆ ದೊಡ್ಡ ಶಾಕೊಂದನ್ನು ಕೊಟ್ಟಿದ್ದಾರೆ. ಇದರಿಂದ ವೈಷ್ಣವಿ ಗೌಡ ಅಭಿಮಾನಿಗಳಿಗೆ ತುಂಬ ಬೇಸರವಾಗಿದೆ. ಅಸಲಿಗೆ ವೈಷ್ಣವಿ ಗೌಡ ಮಾಡಿದಾದರೂ ಏನು ಎಲ್ಲ ಸಂಪೂರ್ಣ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡುವ ಮುನ್ನ ನೀವು ಕೂಡ ವೈಷ್ಣವಿ ಗೌಡ ಅಭಿಮಾನಿಯಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವೈಷ್ಣವಿ ಗೌಡ ಅಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆ ಮಗಳ ಹಾಗೆ ನೋಡ್ತಾರೆ. ವೈಷ್ಣವಿ ಗೌಡ ಅವರು ಅಗ್ನಿಸಾಕ್ಷಿ ಮೂಲಕ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಟಿವಿ ಸೀರಿಯಲ್ಗೆ ಪಾದಾರ್ಪಣೆ ಮಾಡಿದ್ರು. ಇದರಲ್ಲಿ ಸನ್ನಿಧಿ ಎಂಬುವ ಪಾತ್ರದಲ್ಲಿ ಪ್ರತಿಯೊಬ್ಬರೂ ಮೆಚ್ಚುವಂತೆ ಆಕ್ಟ್ ಮಾಡಿ ಸೈ ಎನಿಸಿಕೊಂಡಿದ್ರು. ಈ ಸೀರಿಯಲ್ ಬರೋಬ್ಬರಿ 8 ವರ್ಷಗಳ ಕಾಲ ನಡೀತು. ಅನಂತರ ಕನ್ನಡದ ಬಿಗ್ ಬಾಸ್ ಸೀಸನ್ 8ರಲ್ಲಿಯೇ ವೈಷ್ಣವಿ ಗೌಡ ಅವರು ಭಾಗವಹಿಸಿದರು. ಇನ್ನು ಯಾವುದೇ ಕಾಂಟ್ರವರ್ಸಿ ಆಗಲಿ ವೈಷ್ಣವಿ ಗೌಡ ಅವರಿಗೆ ಇರಲಿಲ್ಲ. ಇದಾದ ಬಳಿಕ ವೈಷ್ಣವಿ ಗೌಡರವರು ತಮ್ಮ ಪಾಡಿಗೆ ಸೀತಾರಾಮ ಸೀರಿಯಲ್ನಲ್ಲಿ ನಾಯಕಿಯಾಗಿ ಮುಂದುವರಿಸಿದರು. ಇದರ ಮಧ್ಯೆ ವೈಷ್ಣವಿ ಗೌಡರವರಿಗೆ ಅನುಕೂಲ್ ಮಿಶ್ರಾ ಅನ್ನುವವರ ಜೊತೆ ಮದುವೆ ನಿಶ್ಚಿತಾರ್ಥವಾಯಿತು. ಎಲ್ಲರೂ ಕೂಡ ಇದೊಂದು ಲವ್ ಮ್ಯಾರೇಜ್ ಅಂತ ಅಂದುಕೊಂಡ್ರು. ಯಾಕಂದರೆ ವೈಷ್ಣವಿ ಗೌಡ ಅವರು ಅಪ್ಪಟ ಕನ್ನಡದ ಹುಡುಗಿ, ಆದರೆ ಅನುಕೂಲ್ ಮಿಶ್ರಾ ಅವರು ಹಿಂದಿಯವರು ಹಾಗೂ ಮೂಲತಃ ಉತ್ತರ ಪ್ರದೇಶದವರು ಮತ್ತು ವೃತ್ತಿಯಲ್ಲಿ ಏರ್ಪೋರ್ಟ್ನ ಆಫೀಸರ್ ಕೂಡ ಆಗಿದ್ದಾರೆ. ಇನ್ನು ಮನೆಯವರ ನಿಶ್ಚಯದ ಮೇರೆಗೆ ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಅದ್ಧೂರಿಯಾಗಿ ಮದುವೆ ಆದರು. ಇನ್ನು ಮದುವೆಗೆ ಬರೋಬ್ಬರಿ 5 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಮದುವೆಗೆ ಕನ್ನಡ ಚಿತ್ರರಂಗದ ಅನೇಕ ನಾಯಕ ನಾಯಕಿಯರು ಕೂಡ ಬಂದು ಆಶೀರ್ವಾದ ಮಾಡಿದರು. ಮದುವೆ ಆದ ಬಳಿಕ ಸೀರಿಯಲ್ಗಳಿಗೆ, ಟಿವಿ ಇಂಡಸ್ಟ್ರಿಗೆ ವೈಷ್ಣವಿ ಗುಡ್ ಬೈ ಹೇಳ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡಿದ್ರು. ಯಾಕಂದರೆ ವೈಷ್ಣವಿ ಗಂಡ ಏರ್ಫೋರ್ಸ್ ಆಫೀಸರ್ ಆಗಿದ್ದು ಅವರು ಸೆಟ್ಲ್ ಆಗಿರೋದು ಉತ್ತರ ಪ್ರದೇಶದಲ್ಲಿ. ಆದರೆ ಈಗ ಗಂಡನಿಗೆ ವೈಷ್ಣವಿ ಗೌಡ ಶಾಕ್ ಕೊಟ್ಟಿದ್ದು. ವೈಷ್ಣವಿ ಗೌಡ ಅವರೇ ತಿಳಿಸಿರೋ ಹಾಗೆ ಬೆಂಗಳೂರನ್ನು ಬಿಟ್ಟು ಹೋಗೋದಿಲ್ವಂತೆ. ಮತ್ತೆ ಟಿವಿ ಸೀರಿಯಲ್ಗಳಲ್ಲಿ ನಟನೆಯನ್ನು ಮುಂದುವರಿಸ್ತಾರೆ. ಹಾಗೆ ಯಾವುದೇ ಕಾರಣಕ್ಕೂ ಆ್ಯಕ್ಟಿಂಗ್ ನಿಲ್ಲಿಸೋದಿಲ್ಲ. ರಜಾ ಸಿಕ್ಕಾಗ ನನ್ನ ಗಂಡನೇ ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಬರಬೇಕಾಗುತ್ತೆ ಮತ್ತು ನನಗೂ ಟೈಮ್ ಸಿಕ್ಕಾಗ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ನಾನು ಆ್ಯಕ್ಟಿಂಗ್ ಕೆರಿಯರ್ ಬಿಡೋದಿಲ್ಲ ಮತ್ತು ಕರ್ನಾಟಕವನ್ನು ಬಿಟ್ಟು ಹೋಗೋದಿಲ್ಲ ಅಂತ ತಿಳಿಸಿದ್ದಾರೆ. ಇದರಿಂದ ವೈಷ್ಣವಿ ಗೌಡ ಫ್ಯಾನ್ಸ್ ಖುಷಿಯಾಗಿದ್ದರೆ ವೈವಾಹಿಕ ಜೀವನಕ್ಕೆ ಸ್ವಲ್ಪ ತೊಂದರೆ ಆಗಲಿದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.